ಹಾಯ್, ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಇನ್ಫಾರ್ಮೇಶನ್ ಏನಿದೆ ಇದು ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೋಸ್ಕರ ಯಾವ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದಾರೋ ಅವರಿಗೆ ಅಪ್ಲೈ ಆಗುವಂತಹ ಇನ್ಫಾರ್ಮೇಶನ್ ಆಗಿರುತ್ತೆ. ಸರಿನಾ? ಅಂದ್ರೆ ಅವರಿಗೋಸ್ಕರ ಪ್ರೊಸೀಜರ್ ಹಾಗೆ ಡೇಟ್ಸ್ ಅನ್ನ ಏನು ಅನೌನ್ಸ್ ಮಾಡಿದರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಂತರ ಯಾವ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್, ನರ್ಸಿಂಗ್ ಮುಂತಾದ KCET ರಿಲೇಟೆಡ್ ಕೋರ್ಸ್ಗಳಿಗೋಸ್ಕರ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರಿ ಅವರ ಶೆಡ್ಯೂಲ್ ಅಂದ್ರೆ ಟೈಮ್ ಟೇಬಲ್ ಹಾಗೆ ಅವರಿಗೆ ಪ್ರೊಸೀಜರ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದೀವಿ. ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದ್ರ ಟಾಪ್ ನೋಟ್ಸ್ ಕೊಟ್ಟಿದ್ವಿ. ಇದ್ರೆ ಡೈರೆಕ್ಟ್ ಆಗಿ ಚೆಕ್ ಮಾಡಿದ್ರೆ ವಿಡಿಯೋ ಸಿಗುತ್ತೆ, ಇನ್ಫಾರ್ಮೇಶನ್ ಪಡೆದುಕೊಳ್ಳಿ. ಸರಿ, ಹಾಗಿದ್ರೆ ಯಾವ ವಿದ್ಯಾರ್ಥಿಗಳು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೋಸ್ಕರ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರಿ ಅಂತ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆಗಿದೆ. ಅದರ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದು ಚಾಯ್ಸ್ ಎಂಟ್ರಿ ಅಂತ ಆಗಿರುತ್ತೆ. ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂಡ್ ಚಾಯ್ಸ್ 4 ಅಂತ. ಓಕೆನಾ? ಈ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಆಗಸ್ಟ್ 31, 2024 ಮುಂಜಾನೆ 11 ಗಂಟೆಯಿಂದ ಅವಕಾಶ ಸಿಗುತ್ತೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ. ನಂತರ ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಕರೆಕ್ಟ್ ಆಗಿ ಡಿಸ್ಕಸ್ ಮಾಡಿ, ಅಂದ್ರೆ ಫ್ಯಾಮಿಲಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಡಿಸಿಷನ್ ಅನ್ನ ತೆಗೆದುಕೊಂಡು ಚಾಯ್ಸ್ ಎಂಟ್ರಿನ ಮಾಡಿ. ಯಾಕಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿನ ಒಮ್ಮೆ ಮಾಡಿದ್ರೆ ಅದನ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಇರೋಣ. ಸರಿನಾ? ಅದಕ್ಕೋಸ್ಕರ ಫ್ಯಾಮಿಲಿ ಮೆಂಬರ್ ಜೊತೆ ಡಿಸ್ಕಸ್ ಮಾಡಿ ಯಾವ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಅದನ್ನ ಡಿಸೈಡ್ ಮಾಡಿ ಅದರ ನಂತರ ಚಾಯ್ಸ್ ಎಂಟ್ರಿನ ಮಾಡಿ. ಆಗಸ್ಟ್ 31 ಮುಂಜಾನೆ 11 ಗಂಟೆಯಿಂದ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ನಂತರ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 3, 2024 ರಾತ್ರಿ 11:59 ಆಗಿರುತ್ತೆ. ಇದಕ್ಕಿಂತ ಮೊದಲು ನೀವೇನು ಮಾಡಕ್ಕೆ ಹೇಳಿ ಚಾಯ್ಸ್ ಎಂಟ್ರಿಯನ್ನು ಮಾಡಬೇಕು. ಈಗ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತಾರೆ, ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಅಲಾಟ್ ಆಗಿದ್ರೆ ಅದರಲ್ಲಿ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತಾರೆ ಅವರು ಫೀಸ್ ಅನ್ನ ಪೇ ಮಾಡಬೇಕಾಗತ್ತೆ. ಆ ಫೀಸ್ ಅನ್ನ ಪೇ ಮಾಡೋದಕ್ಕೆ ಆಗಸ್ಟ್ 31, 2024 ಮಧ್ಯಾಹ್ನ 1 ಗಂಟೆಯಿಂದ ಅವಕಾಶ ಇರುತ್ತೆ. ನಂತರ ಈ ಫೀಸ್ ಅನ್ನ ಪೇ ಮಾಡೋದಕ್ಕೆ ಸೆಪ್ಟೆಂಬರ್ 4, 2024 ಮಧ್ಯಾಹ್ನ 4 ಗಂಟೆ ಲಾಸ್ಟ್ ಡೇಟ್ ಮತ್ತು ಲಾಸ್ಟ್ ಟೈಮ್ ಆಗಿರುತ್ತೆ. ಯಾವುದಕ್ಕೆ ಹೇಳಿ ಫೀಸ್ ಪೇ ಮಾಡೋದಕ್ಕೆ ಚಾಯ್ಸ್ 1 ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡಿದಂತಹ ವಿದ್ಯಾರ್ಥಿಗಳು. ಈಗ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿರ್ತಾರೆ ಅಂದ್ರೆ ಅಲಾಟ್ ಆಗಿರುವಂತಹ ಕಾಲೇಜ್ ನನಗೆ ಇಷ್ಟ ಇದೆ, ಅಡ್ಮಿಷನ್ ಮಾಡ್ಕೋತೀನಿ, ಆ ರೀತಿ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಕೆಲವು ವಿದ್ಯಾರ್ಥಿಗಳು KEA ಆಫೀಸ್ ಏನಿದೆ ಅಲ್ಲಿ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದನ್ನ ಸಬ್ಮಿಟ್ ಮಾಡೋದಿರುತ್ತೆ. ಅದ ನಂತರ 2 ಸೆಟ್ ಜೆರಾಕ್ಸ್ ಕಾಪೀಸ್ ಬೇಕು. ನಂತರ ಆ ಡಾಕ್ಯುಮೆಂಟ್ಸ್ ಏನಿದಾವೆ ಅದರ ಜೆರಾಕ್ಸ್ ಕಾಪೀಸ್ ಅಟೆಸ್ಟೆಡ್ ಕೂಡ ಆಗಿರಬೇಕು. 2 ಸೆಟ್ ಜೆರಾಕ್ಸ್ ಕಾಪೀಸ್. ಹಾಗಿದ್ರೆ ಯಾವ್ಯಾವ ವಿದ್ಯಾರ್ಥಿಗಳು KEA ಆಫೀಸ್ಗೆ ವಿಸಿಟ್ ಮಾಡಬೇಕು ಅದನ್ನು ತಿಳ್ಕೊಳ್ತಾದ್ರೆ, ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿರ್ತಾರೆ ಅಂದ್ರೆ ಅಡ್ಮಿಷನ್ ಮಾಡೋದಕ್ಕೋಸ್ಕರ ಚಾಯ್ಸ್ 1 ಸೆಲೆಕ್ಟ್ ಮಾಡಿರ್ತಾರೆ. ನಂತರ ಆ ವಿದ್ಯಾರ್ಥಿಗಳಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಥವಾ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಲಾಟ್ ಆಗಿರುತ್ತೆ ಅಂತಹ ವಿದ್ಯಾರ್ಥಿಗಳು 1 ಸೆಟ್ ಒರಿಜಿನಲ್ ಕಾಪೀಸ್, ಅದರ 2 ಸೆಟ್ ಜೆರಾಕ್ಸ್ ಕಾಪೀಸ್, ನಂತರ ಜೆರಾಕ್ಸ್ ಕಾಪೀಸ್ ಅಟೆಸ್ಟೆಡ್ ಆಗಿರಬೇಕು. ಆ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು KEA ಆಫೀಸ್ ಬೆಂಗಳೂರು ಅಲ್ಲಿ ಹೋಗ್ಬೇಕು. ನಂತರ ಯಾವ ವಿದ್ಯಾರ್ಥಿಗಳಿಗೆ ಈಗ BAMS, BDS ಕಾಲೇಜ್ ಅಲಾಟ್ ಆಗಿರುತ್ತೆ ಅವ್ರು ಹೋಗ್ಬೇಕು ಅಂತಿರಲ್ಲ. MBBS ಕೋರ್ಸ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ನಂತರ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಲಾಟ್ ಆಗಿರುತ್ತೆ ಅವರು KEA ಆಫೀಸ್ ಬೆಂಗಳೂರು ಅಲ್ಲಿ ಹೋಗಿ ಈ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು. ಓಕೆನಾ? ಈಗ MBBS ಕೋರ್ಸ್ಗೆ ಸಂಬಂಧಿಸಿದಂತೆ ಯಾವ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಅಲಾಟ್ ಆಗಿರುತ್ತೆ ಅವರು ಹೋಗ್ಬೇಕು ಅಂತಿರಲ್ಲ. ನಂತರ NRI ಸೀಟ್ ಅಲಾಟ್ ಆಗಿರುತ್ತೆ ಅವರು ಕೂಡ ಹೋಗ್ಬೇಕು ಅಂತಿರಲ್ಲ. ಅಥವಾ ಪ್ರೈವೇಟ್ ಸೀಟ್ ಅಲಾಟ್ ಆಗಿರುತ್ತೆ ಅವರು ಕೂಡ ಹೋಗ್ಬೇಕು ಅಂತಿರಲ್ಲ. ಯಾವ ವಿದ್ಯಾರ್ಥಿಗಳು ಹೋಗ್ಬೇಕು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಯಾರು ಹೋಗ್ಬೇಕು? ಈ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಹಾಗೆ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಲಾಟ್ ಆದವರು KEA ಆಫೀಸ್ ಬೆಂಗಳೂರಿಗೆ ಹೋಗಿ ಈ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು. ಅದಕ್ಕೂ ಕೂಡ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೆಪ್ಟೆಂಬರ್ 2, 2024 ಸೆಪ್ಟೆಂಬರ್ 4, 2024 ಒಳಗಡೆ ಅದೇ ಹೇಳಿದ್ನಲ್ವಾ, ಯಾರು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಹಾಗೆ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ MBBS ಕೋರ್ಸ್ಗೆ ಸಂಬಂಧಿಸಿದ ಪಡೆದುಕೊಂಡಂತಹ ವಿದ್ಯಾರ್ಥಿಗಳು KEA ಆಫೀಸ್ ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ನಂತರ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ತೀರಾ ಅಥವಾ ಫೀ ಪೇಮೆಂಟ್ ಮಾಡ್ತೀರಾ, ಅದರ ನಂತರ ಅಡ್ಮಿಷನ್ ಆರ್ಡರ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾರೆ. KEAದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಫೀಸ್ ಎಲ್ಲ ಪೇ ಮಾಡಿದ ನಂತರ ಅವಾಗ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಕೊಡ್ತಾರೆ. ಅದ್ರ ಮೂಲಕ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕು.
ಅಡ್ಮಿಷನ್ ಆರ್ಡರ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸೆಪ್ಟೆಂಬರ್ 2, 2024ರಿಂದ ಸೆಪ್ಟೆಂಬರ್ 5, 2024ರವರೆಗೆ ಅವಕಾಶ ಇರುತ್ತೆ. ಸೊ ಅದ್ರೊಳಗಡೆ ಡೌನ್ಲೋಡ್ ಮಾಡ್ಕೋಬೇಕು. ಅದರ ನಂತರ ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ಕಂಪ್ಲೀಟ್ ಮಾಡಬೇಕು. ಸರಿನಾ? ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೆಪ್ಟೆಂಬರ್ 5, 2024 ಸಂಜೆ 5:30 ಒಳಗಡೆ ಏನು ಮಾಡ್ಬೇಕು ಹೇಳಿ, ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗನ್ನು ಕಂಪ್ಲೀಟ್ ಮಾಡಬೇಕು. ನಂತರ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬೇಗ ಸಿಗೋಣ. ಯಾಕಂತ ಹೇಳಿದ್ರೆ ತುಂಬ ಇನ್ಫಾರ್ಮೇಷನ್ಸ್ ನಿಮಗೆ ಹೇಳೋದು ಬಾಕಿ ಇದೆ, ಹೇಳ್ತೀನಿ. ಅದಕ್ಕೋಸ್ಕರ ಮುಂದಿನ ವಿಡಿಯೋದಲ್ಲಿ ಬೇಗ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿರ್ಬೋದು. ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.